12ನೇ ಶತಮಾನದ ಭಾರತ. ಆ ಕಾಲದಲ್ಲಿ ಧರ್ಮ ಮತ್ತು ಸಮಾಜ ಈ ಎರಡರ ಅಡಿಪಾಯವನ್ನೇ ಅಲ್ಲಾಡಿಸಿಬಿಟ್ಟ ಒಂದು ಕ್ರಾಂತಿಕಾರಿ ಐಡಿಯಾ ಹುಟ್ಟುಕೊಳ್ಳುತ್ತೆ. ಅದೇ ಬಸವಣ್ಣನವರ ಇಷ್ಟಲಿಂಗ. ನೋಡಿ, ಇದು ಕೇವಲ ಒಂದು ಧಾರ್ಮಿಕ ಚಿಹ್ನೆ ಅಂತ ಅನ್ಕೋಬಾರ್ದು. ಇದೊಂದು ಆಳವಾದ ವೈಜ್ಞಾನಿಕ ಮತ್ತು ಆಧ್ಯಾತ್ಮಿಕ ಕ್ರಾಂತಿಯೇ ಸರಿ. ಬನ್ನಿ, ಈ ವಿಶ್ಲೇಷಣೆಯನ್ನ 12ನೇ ಶತಮಾನದ ಕ್ರಾಂತಿಕಾರಿ ಬಸವಣ್ಣನವರ ಈ ಅದ್ಭುತ ವಚನದೊಂದಿಗೆ ಶುರು ಮಾಡೋಣ. ಉಳ್ಳವರು ಶಿವಾಲಯವ ಮಾಡುವರು, ನಾನೇನು ಮಾಡಲಿ ಬಡವನಯ್ಯ. ಅಂದ್ರೆ ದುಡ್ಡಿರೋರು ದೇವಸ್ಥಾನಗಳನ್ನ ಕಟ್ತಾರೆ, ಆದರೆ ನಾನೇನ್ ಮಾಡ್ಲಿ, ನನ್ನ ದೇಹವೇ ದೇಗುಲ, ಕಾಲುಗಳೇ ಕಂಬಗಳು. ಇಲ್ಲಿ ನೋಡಿ, ಸ್ಥಾವರ ಕಳಿವುಂಟು, ಜಂಗಮ ಕಳಿವಿಲ್ಲ. ಅಂದ್ರೆ ನಿಂತಿರೋದು ನಾಶ ಆಗತ್ತೆ, ಆದರೆ ಚಲಿಸುವುದಕ್ಕೆ ನಾಶವೇ ಇಲ್ಲ. ಈ ಮಾತುಗಳು ಕೇವಲ ಕಾವ್ಯ ಅಲ್ಲ, ಅಂದಿನ ಇಡೀ ವ್ಯವಸ್ಥೆಗೆ ನೇರವಾಗಿ ಹಾಕಿದ ಸವಾಲು. ಹಾಗಾದ್ರೆ ಇಂಥದ್ದೊಂದು ಕ್ರಾಂತಿಕಾರಿ ಯೋಚನೆ ಹುಟ್ಟೋಕೆ ಕಾರಣವಾದ ಅಂದಿನ ಸಮಾಜದ ಪರಿಸ್ಥಿತಿ ಹೇಗಿತ್ತು? ಒಂದೇ ಮಾತಲ್ಲಿ ಹೇಳಬೇಕು ಅಂದ್ರೆ, ದೈವತ್ವವನ್ನ ಕಲ್ಲಿನ ಗೋಡೆಗಳ ಹಿಂದೆ ಲಾಕ್ ಮಾಡಿಡಲಾಗಿತ್ತು. ಆ ಕಾಲದಲ್ಲಿ ದೇವರನ್ನ ಸ್ಥಾವರ ಲಿಂಗ ಅಂತ ಕರೀತಿದ್ರು. ಅಂದ್ರೆ ಸ್ಥಿರವಾಗಿ ಒಂದೇ ಕಡೆ ನಿಂತಿರೋ ಲಿಂಗ. ದೈವತ್ವ ಅಂದ್ರೆ ಅದು ದೊಡ್ಡ ದೊಡ್ಡ ದೇವಸ್ಥಾನಗಳ ಗರ್ಭಗುಡಿಯೊಳಗೆ ಮಾತ್ರ ಸಿಗೋ ಒಂದು ವಸ್ತು. ಅದು ಎಲ್ರಿಗೂ ಸುಲಭವಾಗಿ ಸಿಗ್ತಾ ಇರಲಿಲ್ಲ. ಆ ವ್ಯವಸ್ಥೆ ಹೇಗಿತ್ತು ಅಂದ್ರೆ, ಪೂಜೆ ಪುನಸ್ಕಾರಗಳೆಲ್ಲ ಬರೀ ಪುರೋಹಿತರಿಗೆ, ರಾಜರಿಗೆ ಮತ್ತು ಶ್ರೀಮಂತ್ರಿಗೆ ಮಾತ್ರ. ಸಮಾಜದ ಬಹುಪಾಲು ಜನ ಅಂದ್ರೆ ಶ್ರಮಿಕರು, ದಲಿತರು, ಮಹಿಳೆಯರು, ಇವರಿಗೆಲ್ಲ ದೇವ್ರನ್ನ ಪೂಜೆ ಮಾಡೋ ಹಕ್ಕೇ ಇರಲಿಲ್ಲ. ಯೋಚನೆ ಮಾಡಿ, ಇದು ಕೇವಲ ಸಾಮಾಜಿಕ ಅನ್ಯಾಯವಾಗಿರಲಿಲ್ಲ. ದೇವಸ್ಥಾನ ಕಟ್ಟೋದು ಅನ್ನೋ ನೆಪದಲ್ಲಿ ಶ್ರೀಮಂತರು ತಮ್ಮ ಅಹಂಕಾರವನ್ನ ಪ್ರದರ್ಶಿಸ್ತಾ ಇದ್ರು. ಇದರಿಂದ ಸಮಾಜದಲ್ಲಿ ಆಳವಾದ ಶೋಷಣೆ ಮತ್ತು ಆರ್ಥಿಕ ಅಸಮಾನತೆ ಬೇರೂರಿತ್ತು. ಇಂಥ ಒಂದು ಶೋಷಣೆಯ ವ್ಯವಸ್ಥೆಗೆ ಉತ್ತರವಾಗಿ ಬಸವಣ್ಣನವರು ಒಂದು ಅದ್ಭುತ ಪರಿಹಾರವನ್ನ ಮುಂದಿಟ್ರು. ದೈವತ್ವವನ್ನ ವಿಕೇಂದ್ರೀಕರಿಸ್ಬಿಡೋದು, ಅಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯ ಕೈಗೂ ದೈವತ್ವದ ಅಧಿಕಾರವನ್ನ ಕೊಡೋದು. ಅವರ ಪರಿಹಾರವೇ ಇಷ್ಟಲಿಂಗ. ಇದು ಸುಮ್ಮನೆ ಕತ್ತಲ್ಲಿ ಹಾಕೊಳ್ಳೋ ಕಲ್ಲಲ್ಲ, ಇದು ಜಗತ್ತಿನ ಮೊಟ್ಟಮೊದಲ ಆಧ್ಯಾತ್ಮಿಕ ಪ್ರಜಾಪ್ರಭುತ್ವದ ಸಂಕೇತ. ಇಲ್ಲಿ ದೇವರು ದೇವಸ್ಥಾನದ ಆಸ್ತಿಯಲ್ಲ, ಬದಲಿಗೆ ಪ್ರತಿಯೊಬ್ಬ ವ್ಯಕ್ತಿಯ ಅವಿಭಾಜ್ಯ ಅಂಗ. ಈ ಎರಡು ಕಾನ್ಸೆಪ್ಟ್ಗಳ ನಡುವಿನ ವ್ಯತ್ಯಾಸವನ್ನ ನೋಡಿ. ಒಂದು ಕಡೆ ಸ್ಥಾವರ, ದೇವಸ್ಥಾನದಲ್ಲಿ ಸ್ಥಿರವಾಗಿರೋದು, ಕೆಲವೇ ಗಣ್ಯರಿಗೆ ಸೀಮಿತವಾಗಿರೋ ದೇವರು. ಇನ್ನೊಂದು ಕಡೆ ಬಸವಣ್ಣನವರ ಜಂಗಮ, ಅಂದ್ರೆ ಚಲಿಸುವ, ಜೀವಂತ ದೇಗುಲು. ಪ್ರತಿಯೊಬ್ಬ ವ್ಯಕ್ತಿಯ ದೇಹವೇ ಇಲ್ಲಿ ದೇವಾಲಯ. ಇದು ದುಡ್ಡು ಕೇಳಲ್ಲ, ಬದಲಿಗೆ ಪ್ರಾಮಾಣಿಕತೆಯನ್ನ ಕೇಳತ್ತೆ. ದೇವಸ್ಥಾನಕ್ಕೆ ಹೋದಾಗ ಮಾತ್ರ ಭಕ್ತನಾಗೋದು ಬಿಟ್ಟು ಪ್ರತಿ ಕ್ಷಣವೂ ತನ್ನೊಳಗಿನ ದೈವತ್ವದ ಅರಿವಿನಲ್ಲಿ ಬದುಕೋದು. ಎಂಥ ಅದ್ಭುತ ಪರಿಕಲ್ಪನೆ ಅಲ್ವಾ? ಹಾಗಾದ್ರೆ ಇಷ್ಟಲಿಂಗದ ಈ ವಿಶಿಷ್ಟ ಆಕಾರನ ಹಿಂದಿರೋ ತತ್ವವಾದ್ರೂ ಏನು? ಸಾಮಾನ್ಯವಾಗಿ ನಾವು ನೋಡೋ ಮೂರ್ತಿಗಳ ಥರ ಇದಕ್ಕೆ ಕೈ, ಕಾಲು, ಕಣ್ಣು, ಮೂಗು ಏನೂ ಇಲ್ಲ. ಇದೊಂದು ಪರ್ಫೆಕ್ಟ್ ಅಂಡಾಕಾರದ ಗೋಳ. ಇದನ್ನ ಬ್ರಹ್ಮಾಂಡದ ಮೊಟ್ಟೆ ಅಂತಾನೂ ಕರೀತಾರೆ. ಇಡೀ ಅನಂತ ಬ್ರಹ್ಮಾಂಡದ ಒಂದು ಚಿಕ್ಕ ಪ್ರತೀಕವಿದು ಅಂತ ಇಟ್ಕೊಡಿ. ಇದರ ಬ್ಯೂಟಿ ಏನು ಗೊತ್ತಾ? ಧ್ಯಾನ ಮಾಡೋಕೆ ಒಂದು ರೂಪ ಇದೆ, ಆದರೆ ಯಾವುದೇ ಮಾನವ ಲಕ್ಷಣಗಳಿಲ್ಲ. ಹಾಗಾಗಿ ಇದು ರೂಪವೂ ಹೌದು, ನಿರಾಕಾರವೂ ಹೌದು. ಇದು ಒಬ್ಬ ವ್ಯಕ್ತಿ ಅಂದ್ರೆ ಪಿಂಡಾಂಡ ಮತ್ತು ಇಡೀ ವಿಶ್ವ ಅಂದ್ರೆ ಬ್ರಹ್ಮಾಂಡದ ನಡುವಿನ ಒಂದು ಸೇತುವೆ ಇದ್ದಾಗೆ. ಎಲ್ಲಕ್ಕಿಂತ ಮುಖ್ಯವಾಗಿ ಇದರಲ್ಲಿ ಗಂಡು ಹೆಣ್ಣು ಅನ್ನೋ ಭೇದಭಾವಕ್ಕೆ ಜಾಗ ಇಲ್ಲ. ಇದು ಸಂಪೂರ್ಣವಾಗಿ ಲಿಂಗಾತೀತವಾದ ಒಂದು ಪರಿಕಲ್ಪನೆ. ಇಷ್ಟಲಿಂಗ ಬರೀ ಒಂದು ಸಾಮಾಜಿಕ ಕ್ರಾಂತಿ ಅಷ್ಟೇ ಅಲ್ಲ, ಅದರ ಹಿಂದೆ ಒಂದು ಅದ್ಭುತವಾದ ವೈಜ್ಞಾನಿಕ ತತ್ವ ಕೂಡ ಇದೆ. ಈಗ ಬನ್ನಿ ಅದರ ಬಗ್ಗೆ ನೋಡೋಣ. ಇದು ಧ್ಯಾನಕ್ಕೆ ಬಳಸೋಕೆ ಒಂದು ಅತ್ಯುತ್ತಮ ಸಾಧನ. ಇಷ್ಟಲಿಂಗದ ಹೊರಮೈ ಮೇಲೆ ಕಾಂತು ಅಂತ ಒಂದು ವಿಶೇಷ ಪದಾರ್ಥವನ್ನ ಲೇಪಿಸಿರ್ತಾರೆ. ಇದು ರಾಳ, ಅಂಟು ಮತ್ತು ಬೂದಿಯ ಮಿಶ್ರಣದಿಂದ ತಯಾರಿಸಿದ ಒಂದು ನುಣುಪಾದ ಹೊಳೆಯೋ ಕಪ್ಪು ಲೇಪನ. ಇದರ ತಯಾರಿಕೆಯೇ ಒಂದು ವಿಶಿಷ್ಟವಾದ ಕಲೆ. ಈ ಕಾಂತು ಲೇಪನದ ವೈಜ್ಞಾನಿಕ ಉದ್ದೇಶವಾದ್ರೂ ಏನು? ಈ ಹೊಳಪಾದ ಕಪ್ಪು ಸರ್ಫೇಸ್ ತನ್ನ ಮೇಲೆ ಬೀಳೋ ಎಲ್ಲಾ ಬೆಳಕನ್ನ ಸಂಪೂರ್ಣವಾಗಿ ಹೀರ್ಕೊಂಡ್ಬಿಡುತ್ತೆ. ಆದರೆ ಕೇವಲ ಒಂದೇ ಒಂದು ಬೆಳಕಿನ ಬಿಂದುವನ್ನ ಮಾತ್ರ ಅತ್ಯಂತ ಸ್ಪಷ್ಟವಾಗಿ ಒಂದು ಚುಕ್ಕೆಯ ರೀತಿ ಪ್ರತಿಫಲಿಸುತ್ತೆ. ಮನಸ್ಸನ್ನ ಒಂದು ಕಡೆ ನಿಲ್ಲಿಸೋಕೆ ಇದಕ್ಕಿಂತ ಒಳ್ಳೆ ಟೂಲ್ ಬೇಕಾ? ಇದನ್ನ ಬಳಸ್ಕೊಂಡು ಮಾಡೋ ಧ್ಯಾನಕ್ಕೆ ಶಿವಯೋಗ ಅಂತ ಕರೆಯೋದು. ವಿಧಾನ ತುಂಬಾ ಸಿಂಪಲ್. ಇಷ್ಟಲಿಂಗವನ್ನ ಎಡ ಅಂಗೈ ಮೇಲೆ ಇಟ್ಕೊಂಡು ಅದರ ಮೇಲೆ ಪ್ರತಿಫಲಿಸೋ ಆ ಬೆಳಕಿನ ಬಿಂದುವನ್ನ ಕಣ್ಣು ಮಿಟುಕಿಸದೆ ನೋಡ್ತಾ ಇರೋದು. ಈ ಸಣ್ಣ ಕ್ರಿಯೆ ಅತ್ತಿತ್ತ ಓಡಾಡೋ ಮನಸ್ಸನ್ನ ತಕ್ಷಣಕ್ಕೆ ಒಂದೆಡೆ ತಂದು ನಿಲ್ಲಿಸ್ಬಿಡುತ್ತೆ. ಆದರೆ ಇದು ಕೇವಲ ಏಕಾಗ್ರತೆಗೆ ಮಾತ್ರ ಸೀಮಿತವಲ್ಲ. ಇಷ್ಟಲಿಂಗ ಸಾಧಕನಿಗೆ ಅನಂತದೆಡೆಗೆ ಒಂದು ಆಂತರಿಕ ಪಯಣದ ದಾರಿದೀಪ ಆಗುತ್ತೆ. ಇದು ಹೊರಗಿನ ಜಗತ್ತಿನಿಂದ ಒಳಗಿನ ಬ್ರಹ್ಮಾಂಡದೆಡೆಗೆ ಸಾಗುವ ಒಂದು ಜರ್ನಿ.
ಈ ಆಂತರಿಕ ಪಯಣದಲ್ಲಿ 3 ಮುಖ್ಯ ಹಂತಗಳಿವೆ. ಮೊದಲ ಹಂತ ಇಷ್ಟಲಿಂಗ. ಇದು ಇಂದ್ರಿಯಗಳನ್ನು ಮತ್ತು ದೈಹಿಕ ಚಟುವಟಿಕೆಗಳನ್ನು ಕಂಟ್ರೋಲ್ಗೆ ತರಲು ಸಹಾಯ ಮಾಡುತ್ತೆ. ಎರಡನೇ ಹಂತ ಪ್ರಾಣಲಿಂಗ. ಇಲ್ಲಿ ಸಾಧಕನು ತನ್ನ ಅರಿವನ್ನ ಉಸಿರಿನ ಜೊತೆ ಸೇರಿಸಿ ಮನಸ್ಸನ್ನ ನಿಯಂತ್ರಿಸ್ತಾನೆ. ಮತ್ತು ಕೊನೆಯ ಹಂತ ಭಾವಲಿಂಗ. ಇಲ್ಲಿ ಆಲೋಚನೆಗಳೆಲ್ಲ ಕರಗಿ ಹೋಗಿ ಕೇವಲ ಶುದ್ಧ ಅನುಭವ ಮತ್ತು ಆನಂದದಲ್ಲಿ ಒಂದಾಗೋ ಸ್ಥಿತಿ. ಹಾಗಾದ್ರೆ ಇಲ್ಲಿ ಒಂದು ಸಹಜವಾದ ಪ್ರಶ್ನೆ ಬರುತ್ತೆ. ಈ ಭೌತಿಕ ಚಿಹ್ನೆಯನ್ನ ಹಿಡಿದು ಧ್ಯಾನ ಮಾಡೋದೇ ಈ ಪಯಣದ ಕೊನೆಯ ಗುರಿಯಾ? ಈ ಪ್ರಶ್ನೆಗೆ ಶ್ರೇಷ್ಠ ಜ್ಞಾನಿ ಅಲ್ಲಮಪ್ರಭುಗಳು ಕೊಟ್ಟ ಉತ್ತರ ಇದೆಯಲ್ಲ, ಅದು ಅದ್ಭುತ. ಅವ್ರು ಹೇಳ್ತಾರೆ, ಅರಿಯದ ಕಾರಣ ಕುರುಹು ವಿಡಿವೆನಲ್ಲದೆ ಅರಿದ ಬಳಿಕ ಇನ್ನೇನೋ. ಅಬ್ಬಾ, ಎಂಥ ಮಾತು! ಇದರರ್ಥ ತಿಳುವಳಿಕೆ ಬರೋವರೆಗೂ ಈ ಚಿಹ್ನೆ ಬೇಕು, ಜ್ಞಾನೋದಯ ಆದ್ಮೇಲೆ ಇದರ ಅವಶ್ಯಕತೆ ಎಲ್ಲಿದೆ ಅಂತ. ಸೊ ಇದು ತುಂಬಾನೇ ಕ್ಲಿಯರಾಗಿ ಹೇಳುತ್ತೆ, ಇಷ್ಟಲಿಂಗ ಅನ್ನೋದು ಕೊನೆಯ ಗುರಿಯಲ್ಲ, ಅದು ಗುರಿಯನ್ನ ತಲುಪೋಕಿರೋ ಒಂದು ಸಾಧನ ಅಷ್ಟೇ. ಆ ಅಂತಿಮ ಸ್ಥಿತಿಯನ್ನೇ ಲಿಂಗೈಕ ಅಂತ ಕರೆಯೋದು. ಇಲ್ಲಿ ಸಾಧಕ ಚಿಹ್ನೆಯನ್ನ ಮೀರಿ ನಿಲ್ತಾನೆ. ಹೇಗೆ ಒಂದು ನದಿ ತನ್ನ ಅಸ್ತಿತ್ವವನ್ನ ಕಳೆದುಕೊಂಡು ಸಮುದ್ರದಲ್ಲಿ ಒಂದಾಗುತ್ತೋ, ಅದೇ ರೀತಿ ಸಾಧಕನ ಅಹಂಕಾರ ಆ ಅನಂತ ಶೂನ್ಯದಲ್ಲಿ ಕರಗಿ ಒಂದಾಗುತ್ತೆ. ಇದೇ ನಿಜವಾದ ಜೀವನ್ಮುಕ್ತಿ. ಕೊನೆಯದಾಗಿ ಹೇಳಬೇಕಂದ್ರೆ, ಬಸವಣ್ಣನವರು 300 ವರ್ಷಗಳ ಹಿಂದೆ ಕೊಟ್ಟ ಈ ಇಷ್ಟಲಿಂಗಲ ಪರಿಕಲ್ಪನೆ ಕೇವಲ ಒಂದು ಧಾರ್ಮಿಕ ಚಿಹ್ನೆ ಅಲ್ಲ. ಅದು ಇವತ್ತಿಗೂ ನಮ್ಮನ್ನ ಕಾಡ್ತಾ ಇರೋ ಸಾಮಾಜಿಕ ವಿಭಜನೆ, ಭೌತಿಕ ವಸ್ತುಗಳ ಮೇಲಿನ ವ್ಯಾಮೋಹ ಮತ್ತು ಮಾನಸಿಕ ವಿಚಲಿತತೆಯಂತಹ ಸಮಸ್ಯೆಗಳಿಗೆ ಅಂದೇ ನೀಡಿದ ಒಂದು ಶಕ್ತಿಯುತ ಪರಿಹಾರ. ಇದು ನಿಜಕ್ಕೂ ಒಂದು ಸಾರ್ವಕಾಲಿಕ ಮತ್ತು ಸಾರ್ವತ್ರಿಕ ತತ್ವ.